ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ನೀಡಿರುವಂತಹ ಮತದಾರರು ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ. ಕೇಂದ್ರದಲ್ಲಿ ಪ್ರಭಾವಿ ನಾಯಕರನ್ನ ಹೊಂದಿದ್ದು ಅವರು ಸ್ವತಃ ಪ್ರಚಾರವನ್ನ ನಡೆಸಿದ್ರು ಅದು ಬಿಜೆಪಿಗೆ ನೆರವಾಗಿಲ್ಲ. ಇದರ ಅರ್ಥ ಬಿಜೆಪಿಗೆ ಮತ್ತೆ ಅಧಿಕಾರ ಕೊಡಬಾರದು ಅನ್ನುವಂತ ನಿರ್ಧಾರಕ್ಕೆ ಪ್ರಬಲ ಕಾರಣ ಇದೆ. ಹಾಗಾದ್ರೆ ಆ ಕಾರಣ ಏನು? ಕಾಂಗ್ರೆಸ್ ವಿನ್ ಆಗೋದಕ್ಕೆ ಕಾರಣ ಏನು? ಬಿಜೆಪಿ ಸೋಲೋದಕ್ಕೆ ಏನ್ ರೀಸನ್? ಇವೆಲ್ಲವನ್ನ ನಾವು ಈ ವಿಡಿಯೋ ಮೂಲಕ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಡೀ ದೇಶದ ಗಮನ ಸೆಳೆದಿದ್ದ ಕರ್ನಾಟಕ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಆಡಳಿತಾರೂಢ ಬಿಜೆಪಿಯನ್ನ ಗದ್ದುಗೆಯಿಂದ ಕೆಳಗಿಳಿಸಿರುವಂತಹ ಮತದಾರರು ಮತ್ತೆ ಕಾಂಗ್ರೆಸ್ ಕೈಗೆ ಅಧಿಕಾರವನ್ನ ಒಪ್ಪಿಸಿದ್ದಾರೆ. ಇದು ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಉಂಟು ಮಾಡಿದೆ. ಅಂದ್ರೆ ಯಾರೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಂಗ್ರೆಸ್ ಗೆದ್ದಂತ ಸಂದರ್ಭದಲ್ಲಿ ಎಲ್ಲರೂ ಪ್ರಶ್ನೆ ಮಾಡಿದ್ದು ಹೇಗೆ ಇದು ಸಾಧ್ಯ ಆಯ್ತು ಅಂತ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ಸತತ ರ್ಯಾಲಿಗಳು, ರೋಡ್ ಶೋಗಳನ್ನ ನಡೆಸಿದ್ರು ಕೂಡ ಅವರ ಪ್ರಚಾರಗಳು ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನ ಸಫಲಗೊಳಿಸಿಲ್ಲ. ಡಬಲ್ ಇಂಜಿನ್ ಸರ್ಕಾರ ರಾಜ್ಯಕ್ಕೆ ಡಬಲ್ ಅಭಿವೃದ್ಧಿ ಪಥ ನೀಡಲಿದೆ ಅನ್ನುವಂತಹ ಘೋಷಣೆಗಳಿಗೆ ಮತದಾರ ಕಿವಿಗೊಟ್ಟಿಲ್ಲ ಸ್ನೇಹಿತರೆ. ಬದಲಾಗಿ ಒಂದು ಇಂಜಿನ್ ಅನ್ನ ಆಫ್ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿಯ ಸೀಟುಗಳ ಸಂಖ್ಯೆಯನ್ನ ಭಾರೀ ಪ್ರಮಾಣದಲ್ಲಿ ಇಳಿಸುವ ಮೂಲಕ ಡಬಲ್ ಇಂಜಿನ್ಗೆ ತಮ್ಮ ಬೆಂಬಲ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಏನೆಲ್ಲ ಕಾರಣ ಅನ್ನೋದನ್ನ ನಾವು ನೋಡೋದಾದ್ರೆ, ಬೆಲೆ ಏರಿಕೆಯ ವಿವಾದ. ಚುನಾವಣೆಯ ಕಾವು ಆರಂಭವಾದ ಸಂದರ್ಭದಿಂದಲೂ ಕೂಡ ಬಿಜೆಪಿಗೆ ಹಿನ್ನಡೆ ಉಂಟು ಮಾಡಿದ್ದು ಬೆಲೆ ಏರಿಕೆಯ ವಿಚಾರ. ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯ ಜೊತೆಗೆ ಅಗತ್ಯ ವಸ್ತುಗಳ ದರ ತುಟ್ಟಿಯಾಗಿದ್ದು ಜನತೆಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ದರ ಜಾಸ್ತಿ ಆಗ್ತಾನೆ ಹೋಯ್ತು, ಏರಿಕೆ ಆಗ್ತಾನೆ ಹೋಯ್ತು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಅದು ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಡುಗೆ ಎಣ್ಣೆ, ಬೇಳೆ ಕಾಳುಗಳು, ಧಾನ್ಯಗಳು ಮುಂತಾದವುಗಳ ಬೆಲೆ ಗಗನಕ್ಕೇರ್ತಾನೆ ಬಂತು. ಇದನ್ನ ಎಲ್ಲರೂ ಕೂಡ ಅಪೋಸ್ ಮಾಡ್ತಾನೆ ಬಂದ್ರು. ಇದನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ಳುವಂತಹ ಹೇಳಿಕೆಗಳನ್ನ ಕೂಡ ನೀಡಿದ್ರು. ಇದು ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು ಸ್ನೇಹಿತರೆ. ಮುಖ್ಯವಾಗಿ ಮನೆಯ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವಂತಹ ಮಹಿಳೆಯರು ಒಲೆಯ ಬಿಸಿ ಜೊತೆಗೆ ಅಗತ್ಯ ವಸ್ತುಗಳು ಕೈ ಸುಡುವಂತ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಬಿಜೆಪಿಯವರು ಮಹಿಳೆಯರನ್ನ ಎದುರು ಹಾಕೊಂಡ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಒಂದು ಬೆಲೆ ಏರಿಕೆಯಿಂದ ಆ ಎಲ್ಲ ಕೋಪ ತಾಪಗಳನ್ನ ಇವಿಎಂ ಯಂತ್ರದ ಗುಂಡಿಯಲ್ಲಿ ತಮ್ಮ ಆಯ್ಕೆಯನ್ನ ಬದಲಿಸುವ ಮೂಲಕ ತೋರಿಸ್ಕೊಂಡ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ನಿರ್ಗಮನದಿಂದ ನಾಯಕತ್ವದ ಕೊರತೆ ಅಂತ ಹೇಳ್ಬೋದು. ಕಳೆದ ಚುನಾವಣೆಯಲ್ಲಿ ಸ್ನೇಹಿತರೆ, ಬಿಜೆಪಿಯನ್ನ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತೆ ಮಾಡುವುದರಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಒಂದು ರೋಲ್ ತುಂಬಾ ದೊಡ್ಡದಾಗಿತ್ತು. ಆದರೆ ಬಿಜೆಪಿ ಹೈಕಮಾಂಡ್ ಅವರನ್ನ ಬಲವಂತವಾಗಿ ಸಿಎಂ ಗದ್ದುಗೆಯಿಂದ ಇಳಿಯುವಂತೆ ಮಾಡ್ತು ಸ್ನೇಹಿತರೆ. ಇದೆಲ್ಲ ನಿಮಗೆ ನೆನಪಿರಬಹುದು. ಅವರು ಸೂಚಿಸಿದಂತಹ ಬಸವರಾಜ ಬೊಮ್ಮಾಯಿಯವರನ್ನೇ ಸಿಎಂ ಆಗಿ ನೇಮಿಸಿದ್ರು ಕೂಡ ಯಡಿಯೂರಪ್ಪ ಅವರ ಕಣ್ಣೀರು ಅವರನ್ನ ನಂಬಿಕೊಂಡು ಬಂದ ಮತದಾರರ ಮೇಲೆ ತುಂಬಾ ಪರಿಣಾಮ ಬೀಳ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಡಿಯೂರಪ್ಪ ಅವರನ್ನ ನಡೆಸ್ಕೊಂಡ ರೀತಿ ಹಾಗೆ ಅವರ ನಂತರ ಉತ್ತರಾಧಿಕಾರಿಯಾಗಿ ಸಮರ್ಥ ನಾಯಕನನ್ನ ಬೆಳೆಸುವಲ್ಲಿ ವಿಫಲರಾದ್ರು ಅಂತ ಹೇಳ್ಬೋದು. ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆ. ಸಿಎಂ ಬೊಮ್ಮಾಯಿ ಬೃಹತ್ ಪ್ರಮಾಣದಲ್ಲಿ ಜನರನ್ನ ಒಗ್ಗೂಡಿಸಬಲ್ಲ ಹಾಗೆ ಮುನ್ನಡೆಸಬಲ್ಲ ವರ್ಚಸ್ವಿ ನಾಯಕ ಇಲ್ಲದಿರುವುದು ಅವರ ಸೋಲಿಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಮುಖ್ಯವಾಗಿ ಯಡಿಯೂರಪ್ಪ ನಿರ್ಗಮನದಿಂದ ನಾಯಕತ್ವದ ಕೊರತೆ ಆಯಿತು ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ಮೋದಿ ಅಮಿತ್ ಶಾ ಅವಲಂಬನೆ. ರಾಜ್ಯದಲ್ಲಿನ ಬಿಜೆಪಿ ನಾಯಕರು ಪ್ರತಿ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಹೆಸರು ಹೇಳ್ಕೊಂಡೆ ಮತ ಯಾಚಿಸ್ತಾರೆ ಅನ್ನುವಂಥ ಒಂದು ದೊಡ್ಡ ಆರೋಪ ಇತ್ತು. ಮೋದಿ ಹೆಸರು ಹೇಳಿದ್ರೆ ಮಾತ್ರ ಇಲ್ಲಿ ಓಟು ಬೀಳುತ್ತೆ ಅನ್ನುವಂಥ ವಿಚಾರ. ಮೋದಿ ಅವರಿಗೆ ಮತ ನೀಡಿ ಅನ್ನುವಂಥ ಪ್ರಚಾರದ ವೇಳೆ ಮನವಿ ಮಾಡುವ ಬಿಜೆಪಿ ನಾಯಕರಿದ್ರು. ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಹೆಸರನ್ನ ಬಹುತೇಕ ನಾಯಕರು ನೆಚ್ಚಿಕೊಂಡಿದ್ರು. ಅಂದ್ರೆ ಅವರ ಹೆಸರು ಹೇಳೋದು ಬಿಟ್ಟು ಮೋದಿ ಹಾಗೂ ಅಮಿತ್ ಶಾ ಅವರ ಹೆಸರನ್ನ
ಮುಂದಿಟ್ಕೊಂಡೇ ಮತವನ್ನ ಯಾಚಿಸ್ತಾ ಇದ್ರು. ಸೊ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳು ಇದೇ ರೀತಿ ಮತಯಾಚಿಸಿದ್ರು, ನಿಮ್ಗೆಲ್ರಿಗೂ ನೆನಪಿದೆ. ಸೊ ವಿಧಾನಸಭೆ ಚುನಾವಣೆಯಲ್ಲೂ ಇದೇ ಟ್ರೆಂಡ್ ಮುಂದುವರಿತು ಸ್ನೇಹಿತರೆ. ಸೊ ಇದು ಒಂದು ಕಡೆ ಹಿನ್ನಡೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 40% ಭ್ರಷ್ಟಾಚಾರ ಆರೋಪ, ಇದು ಸಾಕಷ್ಟು ಹಲ್ಚಲ್ ಎಬ್ಬಿಸಿರುವಂತಹ ವಿಚಾರ. ಸೊ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅನೇಕ ಗುರುತರ ಆರೋಪಗಳಿಗೆ ಗುರಿಯಾಗಿತ್ತು. ಅದರಲ್ಲಿ ಒಂದು ನಾವು ನೆನಪು ಮಾಡಿಕೊಂಡ್ರೆ 40% ಕಮಿಷನ್ ಭಾರಿ ಸದ್ದು ಮಾಡಿತ್ತು. ಸೊ ರಾಜ್ಯದಲ್ಲಿನ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕಾರ್ಯರೂಪಕ್ಕೆ ಬಂದರೂ ಗುತ್ತಿಗೆದಾರರಿಂದ ಅದಕ್ಕೆ ಮಂಜೂರಾದ ಹಣದಿಂದ 40% ಕಮಿಷನ್ ಅನ್ನ ಶಾಸಕರಾಗಿರ್ಬೋದು, ಸಚಿವರು ಪಡೆದುಕೊಳ್ತಿದ್ದಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಆರೋಪಿಸಿತ್ತು. ಸೊ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು. ಸೊ ಪೇ ಸಿಎಂ ಅಭಿಯಾನ ಕೂಡ ನಡೆಸಿದ್ರು ಸ್ನೇಹಿತರೆ. ಇನ್ನು ಮುಂದಕ್ಕೆ ಹಿಜಾಬ್, ನಂದಿನಿ, ಉರಿಗೌಡ, ನಂಜೇಗೌಡ ವಿವಾದ ಸ್ನೇಹಿತರೆ. ಸೊ ರಾಜಕೀಯೇತರ ವಿವಾದಗಳಲ್ಲಿನ ನಿಲುವು ಬಿಜೆಪಿಗೆ ಉರುಳಾಗಿ ಪರಿಣಮಿಸಿತ್ತು. ಅದರ ರಿಸಲ್ಟ್ ಅನ್ನ ನಾವು ನಿನ್ನೆ ನೋಡ್ಬೋದು. ಸೊ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಹಿಜಾಬ್ ವಿವಾದ ಕೂಡ ಪಕ್ಷಕ್ಕೆ ಹಾನಿ ಉಂಟು ಮಾಡ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ನಂದಿನಿ ವಿಚಾರ ಆಗಿರ್ಬೋದು, ಉರಿಗೌಡ, ನಂಜೇಗೌಡ ವಿಚಾರ ಆಗಿರ್ಬೋದು, ಇದು ಕೂಡ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆಯನ್ನ ತಂದಿಡ್ತು. ಇನ್ನು ಸ್ನೇಹಿತರೆ, ಗುಜರಾತ್ ಮಾಡೆಲ್ ವಿಫಲ ಆಯಿತು. ಎಸ್, ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಹಳೆಯ ಮುಖಗಳನ್ನ ಬದಿಗೆ ಸರಿಸಿ ಹೊಸ ಮುಖಗಳಿಗೆ ಟಿಕೆಟ್ ನೀಡುವಂತಹ ಬಿಜೆಪಿ ತಂತ್ರ ಅಲ್ಲಿ ವರ್ಕೌಟ್ ಆಗಿತ್ತು. ಸೊ ಅದೇ ತಂತ್ರವನ್ನ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಇಂಪ್ಲಿಮೆಂಟ್ ಮಾಡುತ್ತೆ, ಪ್ರಯೋಗ ಮಾಡುತ್ತೆ. ಸೊ ಕರ್ನಾಟಕದಲ್ಲಿ ಜನರ ಭಾವನೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡದೆ ಕೆಲವು ಅಭ್ಯರ್ಥಿಗಳನ್ನ ಬಲಿಪಶುಗಳನ್ನಾಗಿಸಿದ್ದು ಬಿಜೆಪಿ ಹೈಕಮಾಂಡ್ ಮಾಡಿಕೊಂಡಂತಹ ಎಡವಟ್ಟು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಇದು ಕೂಡ ಎಲ್ಲೋ ಒಂದು ಕಡೆ ಸೋಲ್ತು. ಇನ್ನು ಸ್ನೇಹಿತರೆ, ಲಿಂಗಾಯುತ ವಿವಾದ. ಸೊ 2018ರಲ್ಲಿ ಚುನಾವಣೆಯಲ್ಲಿ ಪ್ರತ್ಯೇಕ ಲಿಂಗಾಯುತ ಧರ್ಮ ವಿವಾದ ಕಾಂಗ್ರೆಸ್ಗೆ ಮಾರಕವಾಗಿ ಪರಿಣಮಿಸಿತ್ತು. ಸೊ ಅದೇ ಸನ್ನಿವೇಶ ಬಿಜೆಪಿ ಈ ಬಾರಿ ಎದುರಿಸಿದೆ. ಸೊ ಲಿಂಗಾಯುತ ನಾಯಕರನ್ನ ಬಿಜೆಪಿ ಮೂಲೆಗುಂಪು ಮಾಡ್ತಿದೆ ಅನ್ನುವಂತಹ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸುತ್ತೆ. ಸೊ ಜಾತಿ ವಿವಾದ ಮತದಾರರ ಮೇಲೆ ಪ್ರಭಾವ ಬೀರಿದ್ದು ಸುಳ್ಳಲ್ಲ. ಸೊ ಅದನ್ನ ನಾವು ಇಲ್ಲೇ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ. ಇನ್ನು ಸ್ನೇಹಿತರೆ, ಆಡಳಿತ ವಿರೋಧಿ ಅಲೆ. ಸೊ ರಾಜ್ಯದಲ್ಲಿ ಒಮ್ಮೆ ಆಡಳಿತ ನಡೆಸಿದ ಸರ್ಕಾರಕ್ಕೆ ಜನರು ಮತ್ತೆ ಅಧಿಕಾರ ಕೊಟ್ಟ ಉದಾಹರಣೆ ಹುಡುಕೋದಕ್ಕೆ ನಮಗೆ ಹಲವು ದಶಕಗಳ ಹಿಂದಷ್ಟೇ ನಾವು ಹೋಗಬೇಕು. ಸೊ ಪ್ರತಿ ಬಾರಿ ಕೂಡ ಇಲ್ಲೇ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡಿದೆ. ಸೊ ಅದು ನಿರೀಕ್ಷಿತ ಕೂಡ. ಯಾಕಂದ್ರೆ ಕಳೆದ ಬಾರಿಗಿಂತ ಸುಮಾರು 40 ಸೀಟುಗಳನ್ನ ಕಳೆದುಕೊಂಡಿರೋದು ಜನಾಕ್ರೋಶ ತೀವ್ರವಾಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಸೊ 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ 122 ಸೀಟ್ಗಳನ್ನು ಪಡ್ಕೊಂಡಿತ್ತು. ಸೊ 2018ರಲ್ಲಿ ಅದು 42 ಸೀಟ್ಗಳನ್ನು ಕಳೆದುಕೊಂಡು ಕೇವಲ 80 ಸ್ಥಾನಗಳಿಗೆ ಕುಸಿದಿತ್ತು ಸ್ನೇಹಿತರೆ. ಸೊ ಇದು ಆಡಳಿತ ವಿರೋಧಿ ಅಲೆಯ ಸೂಚಕವಾಗಿತ್ತು. ಸೊ ಆದರೆ ಜನರು ಬಿಜೆಪಿಗೆ ಬಹುಮತ ನೀಡಿರಲಿಲ್ಲ. ಹಾಗಿದ್ರೂ ಕೂಡ ಬಿಜೆಪಿ 64 ಸೀಟ್ಗಳನ್ನು ಹೆಚ್ಚು ಪಡ್ಕೊಂಡಿತ್ತು. ಸೊ ಅದು ಈ ಚುನಾವಣೆಯಲ್ಲಿ ಉಲ್ಟಾ ಆಗಿದೆ ಸ್ನೇಹಿತರೆ. ಸೊ ಬಿಜೆಪಿಯ ಜೊತೆಗೆ ಜೆಡಿಎಸ್ ಸೀಟುಗಳನ್ನು ಕೂಡ ಕಾಂಗ್ರೆಸ್ ಕಸಿದುಕೊಂಡಿದೆ. ಸೊ ಆಡಳಿತಾರೂಢ ಪಕ್ಷದ ವಿರುದ್ಧದ ಅಲೆ ಇಲ್ಲಿ ಕೆಲಸ ಮಾಡಿರೋದು ಸ್ಪಷ್ಟ ಅಂತಾನೆ ನಾವು ಹೇಳ್ಬೋದು. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಅಬ್ಬರದ ಪ್ರಚಾರ. ಎಸ್, ನಾವು ನೋಡ್ಬೋದು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮೂಲಕ ಕಾಂಗ್ರೆಸ್ ಹೊಸ ಹುಮ್ಮಸ್ಸನ್ನ ಸ್ಟಾರ್ಟ್ ಮಾಡುತ್ತೆ. ಒಂದೆಡೆ ತನ್ನ ಸರ್ಕಾರ ಜಾರಿಗೊಳಿಸಿದ ಉತ್ತಮ ಯೋಜನೆಗಳನ್ನ ಹೇಳ್ತಾ ಹೋಗುತ್ತೆ. ಸೊ ಬಿಜೆಪಿ ಅವುಗಳನ್ನ ನಿಲ್ಲಿಸಿ ಜನರಿಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಪ್ರಚಾರವನ್ನ ವ್ಯವಸ್ಥಿತವಾಗಿ ನಡೆಸ್ತಾ ಹೋಗುತ್ತೆ. ಬೆಲೆ ಏರಿಕೆ ಆಗಿರ್ಬೋದು, ಭ್ರಷ್ಟಾಚಾರ, ಹಾಗೆ ಒಂದಷ್ಟು ಧರ್ಮಗಳ ವಿಚಾರ ಆರೋಪ ಆಗಿರ್ಬೋದು, ಸಾಮಾಜಿಕ ಸಂಗತಿಗಳ ವಿವಾದಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಸಮರ್ಥವಾಗಿ ಅದನ್ನು ಯೂಸ್ ಮಾಡುತ್ತೆ. ಸೊ ಸರ್ಕಾರದ ಲೋಪಗಳನ್ನು ಎತ್ತಿ ತೋರಿಸುವ ಹಾಗೆ ಅದರ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸುವ ಚಟುವಟಿಕೆಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗುತ್ತೆ. ಇದು ಎಲ್ಲೋ ಒಂದು ಕಡೆ ಜನ ಕಾಂಗ್ರೆಸ್ಸನ್ನು ನಂಬ್ತಾ ಹೋದ್ರು. ಸೊ ಬಿಜೆಪಿಯಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಅಂದರೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಧರ್ಮದ ವಿಚಾರ, ಇವೆಲ್ಲವನ್ನ ತಲೆಗೆ ತೆಗೆದುಕೊಂಡು ಕಾಂಗ್ರೆಸ್ ಪರ ಹೋಯಿತು ಅಂತ
ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಸ್ನೇಹಿತರೆ, ಐತಿಹಾಸಿಕ ಕಾರಣ, ಎಸ್, ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಆಡಳಿತ ನಡೆಸುವ ಅವಕಾಶ ಸಿಕ್ಕಿದ್ದು ವಿರಳ ಸ್ನೇಹಿತರೆ. ಸೊ ಕೇಂದ್ರದ ನಾಯಕರು ಇದೇ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ರು. ಸೊ ಕೇಂದ್ರದಲ್ಲಿ ಹಾಗೆ ರಾಜ್ಯದಲ್ಲಿ ಎರಡೂ ಕಡೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ರೆ ಅಭಿವೃದ್ಧಿ ಸುಗಮವಾಗಿ ನಡೆಯುತ್ತೆ ಅಂತ ಹೇಳ್ಕೊಂಡ್ಬಂದ್ರು. ಸೊ ಇತಿಹಾಸದ ಪುಟ ತೆರೆದು ನೋಡಿದ್ರೆ ಕೇಂದ್ರ ಹಾಗೂ ರಾಜ್ಯದಲ್ಲಿ ಒಂದೇ ಪಕ್ಷ ಒಟ್ಟಿಗೆ ಆಡಳಿತ ನಡೆಸಲು ಮತದಾರ ಅವಕಾಶವನ್ನ ನೀಡಿದ್ದು ತುಂಬಾ ಕಡಿಮೆ ಸ್ನೇಹಿತರೆ. 2018 ಚುನಾವಣೆಯನ್ನ ನಾವು ಗಮನಿಸಿದ್ರೆ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅದಕ್ಕೆ ಬಹುಮತ ಬಂದಿರಲಿಲ್ಲ. ಬಳಿಕ ನಡೆದಂತಹ ಆಪರೇಷನ್ ಬಿಜೆಪಿ ಸರ್ಕಾರ ರಚಿಸೋದಕ್ಕೆ ನೆರವಾಗುತ್ತೆ. ಸೊ ಒಂದು ಇಂಜಿನ್ ಅನ್ನ ಪ್ರಯಾಸಪಟ್ಟು ಸೇರಿಸಿದ್ರು, ಅದರಿಂದ ಜನರು ಪ್ರಯೋಜನ ಸಿಕ್ಕಿಲ್ಲ ಅಂತ ಇದೀಗ ತೀರ್ಪನ್ನ ನೀಡಿದ್ದಾರೆ ಸ್ನೇಹಿತರೆ. ಸೊ ನಾನು ಆಗ್ಲೇ ಹೇಳಿದೆ, ಕರ್ನಾಟಕ ಎಲೆಕ್ಷನ್ 2023ಯಲ್ಲಿ ಬಿಜೆಪಿ ಸೋಲೋದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಬಂದೆ. ಬೆಲೆ ಏರಿಕೆಯ ವಿವಾದ ಆಗಿರ್ಬೋದು, ಯಡಿಯೂರಪ್ಪ ನಿರ್ಗಮನದಿಂದ ನಾಯಕತ್ವದ ಕೊರತೆ ಆಗಿರ್ಬೋದು, ಮೋದಿ ಅಮಿತ್ ಶಾ ಅವಲಂಬನೆ ಆಗಿರ್ಬೋದು, 40% ಭ್ರಷ್ಟಾಚಾರ ಆರೋಪ, ಹಿಜಾಬ್, ನಂದಿನಿ, ಉರೇಗೌಡ ನಂಜೇಗೌಡ ವಿವಾದ ಆಗಿರ್ಬೋದು, ಇನ್ನು ಗುಜರಾತ್ ಮಾಡೆಲ್ ತರುವಂತ ವಿಫಲ, ಅಲ್ಲೂ ಕೂಡ ವಿಫಲ ಆಯಿತು, ಲಿಂಗಾಯುತ ವಿವಾದ ಆಗಿರ್ಬೋದು, ಇನ್ನು ಆಡಳಿತ ವಿರೋಧಿ ಅಲೆ, ಜೊತೆಗೆ ಕಾಂಗ್ರೆಸ್ ಅಬ್ಬರದ ಪ್ರಚಾರ, ಐತಿಹಾಸಿಕ ಕಾರಣ, ಇವೆಲ್ಲ ಕೂಡ ಬಿಜೆಪಿ ಸೋಲೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಸೊ ನಿಮ್ಗೇನು ಅನ್ಸುತ್ತೆ, ಬಿಜೆಪಿ ಈ ಬಾರಿ ಯಾತಕ್ಕೆ ಸೋಲ್ತು? ಅಷ್ಟು ಒಂದು ಕಾಂಗ್ರೆಸ್ ವಿನ್ ಆಗೋದಕ್ಕೆ ಕಾರಣ ಏನು? ಇವುಗಳನ್ನು ಬಿಟ್ಟು ನಿಮ್ಗೇನಾದರೂ ಅನ್ಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.